ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೊಸ ಥರ ರೆಸಿಪಿ ಟ್ರೈ ಮಾಡ್ತಾಯಿದ್ದೀನಿ. ಅದೇನು ಅಂತ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ತೊಗೊಂಡು ಇವೆರಡು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಾಣಿಸಿಲ್ಲ. ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಮಾಡಬೇಕಾದ್ರೆ ನೀವು ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಗಟ್ಟಿಯಾಗೆ, ಅದೇ ಥರನೇ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೆಸಿಪಿ ಮಾಡೋಕ್ಕೆ ಕಜ್ಜಾಯ ಪಾಕ ಬೇಕು. ಕಜ್ಜಾಯ ಪಾಕ ನಾನು ಆಲ್ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದು ಆಲ್ರೆಡಿ ಇತ್ತು. ಸೊ ಅದನ್ನ ಯೂಸ್ ಮಾಡಿಕೊಂಡು ಈ ಥರನೂ ಮಾಡ್ಬೋದು ನಾವು ಕಜ್ಜಾಯ ಪಾಕದಲ್ಲಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ನಾವು ಕಲಸಿ ಎತ್ತಿಟ್ಟಿರ್ತೀವಲ್ಲ, ಅದನ್ನ ಒಂದು ಚಿಕ್ಕ ಉಂಡೆ ಮಾಡಿಕೊಂಡು ತಗೊಂಡು ನೋಡಿ, ಈ ಥರ ಹಿಟ್ಟನ್ನ ಹೆಚ್ಕೊಂಡು ಈ ಥರ ರೌಂಡಾಗೆ ನೀಟಾಗಿ ಒತ್ತಬೇಕು. ಇದು ಕಜ್ಜಾಯ ಪಾಕ ನಾನು ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಈ ಥರ ನೀಟಾಗಿ ಒತ್ತಿಟ್ಕೊಂಡಿದ್ನಲ್ಲ ರೌಂಡಾಗಿ, ನೋಡಿ ಈ ಥರ ರೌಂಡಾಗಿ ಒತ್ತಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಸವರ್ಕೊಂಡಾದ್ಮೇಲೆ ಆ ಕಜ್ಜಾಯ ಪಾಕ ಇರುತ್ತಲ್ಲ, ಅದನ್ನ ಒಂದು ಸ್ಪೂನಷ್ಟು ತೊಗೊಂಡು ಅದನ್ನ ಮಿಡಲಲ್ಲಿ ಇಟ್ಕೊಂಡು ನೀಟಾಗೆ ಆ ಪಾಕನ ಕವರ್ ಮಾಡಬೇಕು. ಒಳಗಡೆ ಇರೋ ಥರ ಕವರ್ ಮಾಡಿ ಇದನ್ನ ತೆಳ್ಳಕ್ಕೆ ಮತ್ತೆ ಒತ್ತಬೇಕು. ಆ ಹಿಟ್ಟನ್ನ ಮತ್ತು ಆ ಪಾಕ ಒಳಗಡೆ ಇರುತ್ತೆ. ನೋಡ್ಕೊಳ್ಳಿ ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಈ ಥರ ನೀಟಾಗಿ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಹಿಟ್ಟನ್ನ ಹೆಚ್ಕೊಂಡು ಈ ಥರ ಮತ್ತೆ ರೌಂಡಿಗೆ ತೆಳ್ಳಗೆ ಒತ್ತಬೇಕು. ತೆಳ್ಳಗೆ ಒತ್ತಾದ್ಮೇಲೆ ಒಂದು ಚಾಕು ತೊಗೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಯಾರ್ಯಾರಿಗೆ ಕಜ್ಜಾಯ ಜಾಸ್ತಿ ಸ್ವೀಟ್ ಅಂತ ತುಂಬ ಜನ ಜಾಸ್ತಿ ತಿನ್ನಲ್ಲ, ಆ್ಯಂಡ್ ಯಾರ್ಯಾರಿಗೆ ಅದು ತಿಂದು ಬೋರ್ ಹೊಡೆದಿರುತ್ತೆ ಅವರೆಲ್ಲ ಈ ಥರ ಟ್ರೈ ಮಾಡ್ಬೋದು. ಇದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗಿರುತ್ತೆ. ಇದು ಜಾಸ್ತಿ ಸ್ವೀಟ್ ಕೂಡ ಇರಲ್ಲ. ಇದು ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೋದು. ಇದನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡ್ಮೇಲೆ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಒಂದು ಬಾಣಲಿಯಲ್ಲಿ. ಆ ಬಾಣಲಿಲಿರೋ ಎಣ್ಣೆ ಚೆನ್ನಾಗಿ ಕಾದಿತ್ತು. ಚೆನ್ನಾಗಿ ಕಾದ್ಮೇಲೆ ಇದನ್ನ ಅದಕ್ಕೆ ಹಾಕಬೇಕು. ಹಾಕಿದ ತಕ್ಷಣ ನೋಡಿ, ಈ ಥರ ಪೂರಿ ಥರ ಊದುತ್ತೆ. ತುಂಬಾ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟ್ ಇರುತ್ತೆ. ತುಂಬ ಸ್ವೀಟ್ ಇರಲ್ಲ, ಮೀಡಿಯಮ್ ಸ್ವೀಟ್ ಇರುತ್ತೆ. ಜಾಸ್ತಿ ಯಾರ್ಯಾರಿಗೆ ಸ್ವೀಟ್ ಇಷ್ಟ ಆಗಲ್ಲ ಅವರು ಈ ಥರ ಮಾಡ್ಕೊಂಡು ತಿನ್ಬೋದು. ಕಜ್ಜಾಯ ಪಾಕದಲ್ಲಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಆ್ಯಂಡ್ ಇದ್ರ ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.